ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್. ಆನಂದ್, ಈಗ ಗಮನಿಸ್ತಾ ಇದ್ದೇವೆ ಬಳ್ಳಾರಿಯ ಫೈರಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ತನಿಖೆಗಳು ನಡೀತಾ ಇದ್ದಾವೆ. ಅದರೊಂದಿಗೆ ಕಾಂಗ್ರೆಸ್ ಕೂಡ ಈಗ ಸತ್ಯ ಶೋಧನಾ ನಿಗಮವನ್ನ ರೆಡಿ ಮಾಡಿಕೊಂಡು ಈಗ ತನಿಖೆಗೆ ಹೋಗಿರುವಂತದ್ದು. ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಕಳೆದ ದಿನ ಏನು ವಾಲ್ಮೀಕಿಯ ಜಯಂತಿ ಹಿನ್ನೆಲೆಯಲ್ಲಿ ಒಂದು ಬ್ಯಾನರ್ ಕಟ್ಟುವ ಸಂಬಂಧ ನಡೆದು ಗಲಾಟೆ, ಆ ಗಲಾಟೆ ಈಗ ರಾಜಕೀಯವಾಗಿ ತೀವ್ರ ಸ್ವರೂಪದಲ್ಲಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯ ಮುಖಂಡರು ಇದೊಂದು ತೀವ್ರ ಪೈಪೋಟಿ ತರ ಒಂದು ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಎರಡು ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಜನಾರ್ದನ್ ರೆಡ್ಡಿ ಅವರ ಮೇಲೂ 11 ಜನ ಮೇಲೆ ಕಂಪ್ಲೇಂಟ್ ಆಗಿದೆ. ಈ ಕಡೆ ಕಾಂಗ್ರೆಸ್ ಅವರು ಭರತ್ ರೆಡ್ಡಿ ಇದ್ದಾರೆ ಶಾಸಕರು, ಅವರು ಸೇರಿದಂತೆ 22 ಜನ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಈಗ ಏನಪ್ಪಾ ಅಂದ್ರೆ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅವರಿಗೂ ಸಹ ಮಾಹಿತಿ ಕೇಳಿದ್ರು. ಆ ನಂತರ ಈಗ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿ ನಂತರ ಎಚ್ ರೇವಣ್ಣ, ಸತ್ಯಮೂರ್ತಿ ಮತ್ತು ಬಾಳದಿ ಬಸವರಾಜ್ ಇವರಿಗೆ ಒಂದು 4 ಜನಕ್ಕೆ ಈಗ ಬಳ್ಳಾರಿಗೆ ಕಳಿಸಿದ್ದಾರೆ. ಅವರು ಮೃತಪಟ್ಟಿರುವಂತ ರಾಜಶೇಖರ ರೆಡ್ಡಿ ಇದ್ದಾರೆ, ಅವ್ರ ಮನೆಗೆ ಕುಟುಂಬಕ್ಕೆ ಭೇಟಿ ನೀಡಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡೋದಿದ್ದಾರೆ. ಅವರು ಒಂದು ಸಾಂತ್ವನ ಹೇಳಿ ಮುಂದಿನ ಕ್ರಮ ತೆಗೆದುಕೊಳ್ಳು, ಯಾವ ರೀತಿ ಆಗಿದೆ, ಏನೆಲ್ಲ ಆಗಿದೆ, ಘಟನೆ ಬಗ್ಗೆ ಸಮಗ್ರ ಮಾಹಿತಿ ತೆಗೆದು ಅವರು ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಇದರಲ್ಲಿ ಯಾರು ತಪ್ಪು, ಯಾರ್ದು ಸಹಿ, ಮತ್ತೆ ಯಾರ್ದು ಮುಖಂಡರು ಇದರ ಕೈವಾಡಿದೆ, ಏನಿದೆ ಎಂಬುದು ಮಾಹಿತಿ ಪಡೆದುಕೊಳ್ಳಲು ಈಗ ಸತ್ಯ ಶೋಧನಾ ಸಮಿತಿ ಆಗಮಿಸಿದೆ. ಈ ಮಧ್ಯೆ ಪೊಲೀಸರು ಸಹ 5 ಗನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು. ಆ 5 ಗನ್ಗಳಲ್ಲಿ ಈಗ ಅವನು ರಾಜಶೇಖರ್ ಅಂತ ಮೃತಪಟ್ಟಿದ್ದಾನೆ, ಅವನ ದೇಹದಲ್ಲಿರುವಂತ 12mm ಬುಲೆಟ್ ಇತ್ತು. ಆ 12mm ಈ 5 ಗನ್ಗಳಿಗೆ ಯಾವ್ದು ಸರಿ ಆಗಿಲ್ಲ. ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಗನ್ ಆಡಿಸಿದವರು ಯಾರು, ಯಾವ ಗನ್ನಿಂದ ಅವರು ದೇಹಕ್ಕೆ ತಾಗಿದೆ, ಹೀಗೆಲ್ಲ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಸುತ್ತಮುತ್ತಲು ಈ ತರ ಅನಧಿಕೃತವಾಗಿ ಯಾರಾದ್ರೂ ಬಂದು ಬೇಕಂತ ಈ ತರ ಮಾಡಿದ್ದಾರೆ ಇದೊಂದು ಗಲಭೆ ಎಬ್ಬಿಸೋ ಕಾರಣ ಆಗಿದೆ ಇದು ಎಲ್ಲ ಒಂದು ಸವಿಸ್ತಾರವಾಗಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯಿಂದ ಸತ್ಯಾಂಶ ಒಂದು ಬಹಿರಂಗವಾಗಲಿದೆ. ಅಂದ್ರೆ ಯಾವ ಗನ್ನಿಂದ ಈ ಗುಂಡು ತಾಗಿದೆ, ಯಾರು ಇದರ ಕೈವಾಡಿದೆ, ಹೀಗಾಗಿ ಇದೊಂದು ಸಮಗ್ರ ತನಿಖೆ ಮಾಡಿದಾಗ ಮಾತ್ರ ನಿಜವಾಗಿ ಬಹಿರಂಗ ಆಗಬಹುದು. ವನಿತಾ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಬ್ಯಾನರ್ ಗಲಾಟೆ, ಕೈ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಗನ್ ಮ್ಯಾನ್ ಫೈರಿಂಗ್ ಮಾಡುವಂತಿಲ್ಲ, ಇದರ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಂಪುಟ ಸಭೆ ಬಳಿಕ ಜನರಲ್ ಆಗಿ ಚರ್ಚೆ ಆಯಿತು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕೆಂದು ಸೂಚನೆಯನ್ನ ನೀಡಿದ್ದಾರೆ ಮಧು ಬಂಗಾರಪ್ಪ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಕಾರ್ಯಕರ್ತನ ಬಲಿಯಾಗಿರುವಂತದ್ದು. ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಈ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಖಾಸಗಿ ಗನ್ ಮ್ಯಾನ್ಗಳು ಯಾವುದೇ ರೀತಿಯಾದಂತಹ ಫೈರ್ ಅನ್ನ ಮಾಡುವಂತಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ನಾನು ಹೇಳಿದ್ದಲ್ಲ, ಈಗ ಪ್ರೈವೇಟ್ ಗನ್ ಮ್ಯಾನ್ಸ್ ಆರಿಸಿರೋದು ಯಾರೇ ನಮ್ಮ ಪೊಲೀಸರು ಅಲ್ಲ. ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರೆ ಪ್ರೈವೇಟ್ ಗನ್ ಅವರ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ ಮ್ಯಾನ್ ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ, ಯಾರು ಗನ್ ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ನಾನು ಹೇಳಿದ್ರೇನು ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ, ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆವನ್ನ ಒಳಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಸುಮ್ಮನೆ ಜನರಲ್ ಆಗಿ ಹೀಗಾಗಿರ್ತಕ್ಕಂಥದ್ದು ಜನರಲ್ ಆಗಿ ಆಯ್ತು. ಎಲ್ಲರೂ ಅದೇ ಒಮ್ಮತದಲ್ಲಿ ಜನರಲ್ ಆಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಸರ್ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದ್ರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನಿಲ್ಲ. ಅದು ಸ್ವತಂತ್ರವಾಗಿ ಇಲಾಖೆ ಆಗ್ಲೇ ಈಗೆಲ್ಲ ಐ ಥಿಂಕ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಗಿರ್ತಕ್ಕಂಥ ಅನಾಹುತವನ್ನ ಯಾರು ಕಾರಣಕರ್ತರು ಅವ್ರ ಮೇಲೆ, ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಅವ್ರು ಯಾರೇ ಆಗಿಲ್ಲ, ಅದು ನನ್ನ ಆಸೆ, ಅದು ನಮ್ಮ ಸರ್ಕಾರ ಮಾಡ್ತಾರೆ. ನಾನು ಹೇಳಿದ್ದಲ್ಲ, ಈಗ ಪ್ರೈವೇಟ್ ಗನ್ ಮ್ಯಾನ್ಸ್ ಆರಿಸಿರೋದು ಯಾರೇ ನಮ್ಮ ಪೊಲೀಸರು ಅಲ್ಲ. ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರೆ ಪ್ರೈವೇಟ್ ಗನ್ ಅವರ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ ಮ್ಯಾನ್ ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ, ಯಾರು ಗನ್ ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ.
ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನು ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ. ಬಳ್ಳಾರಿಯಲ್ಲಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಿತೂರಿಯನ್ನ ಮಾಡಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ಆರೋಪವನ್ನ ಮಾಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿಗೆ ಇನ್ನೂ ನೆತ್ತಿ ಕೂಡಿಲ್ಲ. ಭರತ್ ರೆಡ್ಡಿಗೆ ಉಡಾಫೆ ಯಾವುದೇ ಪಕ್ವತೆ ಇಲ್ಲ. ಕಾರ್ಯಕರ್ತ ಗುಂಡಿಗೆ ಬಲಿಯಾಗಿದ್ದಾನೆ ನೇರ ಹೊಣೆ ಭರತ್. ಜನಾರ್ದನ ರೆಡ್ಡಿ ಹತ್ಯೆ ಮಾಡಲು ಶಾಸಕರು ಸಂಚನ್ನ ರೂಪಿಸಿದ್ರು. ಕಾಂಗ್ರೆಸ್ ಬಂದ ಮೇಲೆ ಬಳ್ಳಾರಿಯಲ್ಲಿ ಗುಂಡಾ ರಾಜ್ಯ ಶುರುವಾಗಿದೆ ಅಂತ ರೇಣುಕಾಚಾರ್ಯ ಹೇಳಿರುವಂತದ್ದು. ಗಲಭೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ಒತ್ತಾಯವನ್ನ ಮಾಡ್ತೀನಿ ರೇಣುಕಾಚಾರ್ಯ ಹೇಳಿರುವಂತದ್ದು. ಬಳ್ಳಾರಿಯಲ್ಲಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಿತೂರಿಯನ್ನ ಮಾಡಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಪಿತೂರಿ ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಇನ್ನೂ ನೆತ್ತಿ ಕೂಡಿಲ್ಲ. ಉಡಾಪೆ ರಾಜಕಾರಣದಲ್ಲಿ ಮೆಚುರಿಟಿ ಇರಬೇಕು. ಏನೂ ಮೆಚುರಿಟಿ ಇಲ್ಲದ ಎಳಸು, ಏನೋ ಅವ್ರ ತಂದೆಯವರ ಹಣಬಲ ಶಾಸಕರಾಗಿ ಏನು ಜನಾರ್ದನ ರೆಡ್ಡಿ ಅವರು ಮಾಜಿ ಸಚಿವರು ಮತ್ತು ಗಂಗಾವತಿ ಶಾಸಕರಾಗಿ ಅವ್ರಿಗೆ ಒಂದು ಬಳ್ಳಾರಿ ಜಿಲ್ಲೆ ಕೊಡುಗೆ ಇದೆ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಕೊಡುಗೆ ಇದೆ. ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ 28 ವರ್ಷದ. ಇದಕ್ಕೆ ನೇರ ಹೊಣೆ ಭರತ್ ರೆಡ್ಡಿ ಶಾಸಕರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಶಾಸಕರ ಮೇಲೆ ಗುಂಡಿ ದಾಳಿ ಮಾಡಕ್ ಹೋದ್ರೆ ಅವ್ರು ಹತ್ಯೆ ಮಾಡ್ಬೇಕಂತ ಸಂಚು ರೂಪಿಸಿದ್ರು. ಅಚಾನಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಯಾರಿಗೆ ನೋವಾದ್ರೂ ನಾವು ಪಕ್ಷ ಮಾಡೋದಿಲ್ಲ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡಲ್ಲ. ಅಚಾನಕ್ ಆಗಿ ಆ ಯುವಕರ ಬಲಿಯಾದ. ನಾವು ಹೇಳ್ತಾ ಇದೀವಿ, ಸರ್ಕಾರ ಕಣ್ಣೆರ್ಸ ತಂತ್ರ ಮಾಡ್ತದೆ. ಒಬ್ಬ SP ಅನ್ನ ಅಮಾನತ್ ಮಾಡಿದ್ರೆ ಸಾಲದು. ನಾವು ಹೇಳ್ತಾ ಇದೀವಿ, CBI ವಹಿಸಬೇಕು. ಏನು ಬಳ್ಳಾರಿ ಶಾಸಕ ನಿನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕರ ಮನೆಗೆ ಹೋಗಿ ಆ ಶವವನ್ನ ಹೆಗಲ ಮೇಲೆ ಹೊತ್ತರೆ ನಿಮ್ಮ ಮೇಲೆ ಬಂದಿರ್ತಕ್ಕಂಥ ಕಳಂಕ ದೂರ ಆಗುತ್ತಾ? ಕಳಂಕ ದೂರ ಆಗಲ್ಲ. ಕಾಂಗ್ರೆಸ್ಸಿನ ಪಿತೂರಿ ಬಳ್ಳಾರಿ ನಗರದ ಶಾಸಕ